ಯಾರಾದರೂ ಈ ದೇವಾಲಯಕ್ಕೆ ಸೂರ್ಯಾಸ್ತವಾದ ಮೇಲೆ ಹೋದರೆ ಕಲ್ಲಾಗೋದು ಖಚಿತ. ಯಾವ್ದು ಈ ಪ್ರದೇಶ ಅಂತೀರಾ? ರಾಜಸ್ಥಾನದಲ್ಲಿರುವಂತಹ ಕಿರಾಡು ದೇವಸ್ಥಾನ. ಈ ದೇವಸ್ಥಾನ ಶಿವನಿಗೆ ಅರ್ಪಿತವಾಗಿದೆ. ಯಾರಾದರೂ ಕಲ್ಲಾಗಿ ಬದಲಾಗೋದು ಅಂದರೆ ಇದು ಸಾಮಾನ್ಯದ ಮಾತಾ? ಅದು ಹೇಗೆ ಸಾಧ್ಯ? ನೋಡೋಣ ಬನ್ನಿ. ಕಿರಾಡು ಒಂದು ಚಿಕ್ಕದಾದಂತಹ ರಾಜ್ಯ. ಇದನ್ನು ರಾಜ ಸೋಮೇಶ್ವರ 12ನೇ ಶತಮಾನದಲ್ಲಿ ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಇದು ಚಿಕ್ಕದಾದಂತಹ ರಾಜ್ಯವಾದರೂ ಸಹ ಅಲ್ಲಿ ಸುಖ ಸಮೃದ್ಧಿಗೇನು ಕಮ್ಮಿ ಏನು ಇರಲಿಲ್ಲ. ಆದರೆ ಅಚಾನಕ್ಕಾಗಿ ಕಷ್ಟ ತೊಂದರೆ ಒದಗಿತು ಅಂದರೆ ಅದು ಅಲ್ಲಿ ನಡೆದಂತಹ ಯುದ್ಧದಿಂದ. ಯುದ್ಧ ಅಂದಾಗ ನಮಗೆಲ್ಲರಿಗೂ ಅನಿಸೋದು ಅದು ರಾಜರಾಜರ ನಡುವೆ ನಡೆಯುವಂಥದ್ದು ಅಂತ. ಹಾಂ, ಅದು ರಾಜರಾಜರ ನಡುವೆ ರಾಜ್ಯಕ್ಕೋಸ್ಕರ ನಡೆದರೂ ಸಹ ಅದರ ಪ್ರಭಾವ ಬೀಳೋದು ಅಲ್ಲಿರುವಂತಹ ಸಾಮಾನ್ಯ ಪ್ರಜೆಗಳಿಗೆ. ಅದೇ ರೀತಿ ಇಲ್ಲಿದ್ದಂತಹ ಪ್ರಜೆಗಳು ಸಹ ಊಟ ಇಲ್ಲದೆ ಹಾಗೂ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಯಿತು. ಹೀಗಾಗಿ ಅಷ್ಟೊಂದು ಸಮೃದ್ಧಿಯಾಗಿದ್ದಂತಹ ಆ ರಾಜ್ಯ ಅತ್ಯಂತ ಬಡತನದಿಂದ ಕೂಡಿದಂತಹ ರಾಜ್ಯವಾಗಿಬಿಡ್ತು. ಇದನ್ನು ನೋಡಿದಂತಹ ಸೋಮೇಶ್ವರ ರಾಜನಿಗೆ ಮತ್ತೆ ಆತನ ರಾಜ್ಯದಲ್ಲಿ ಸುಖ ಸಮೃದ್ಧಿಯನ್ನು ತರಲೇಬೇಕು ಅಂತ ಒಬ್ಬ ಸಾಧುಗಳ ಮೊರೆ ಹೋಗ್ತಾರೆ. ಆ ಸಾಧು ಆತನ ಪ್ರಿಯ ಶಿಷ್ಯನೊಂದಿಗೆ ಆ ರಾಜ್ಯಕ್ಕೆ ಬರ್ತಾರೆ. ಹಾಗೆ ಆ ಸಾಧು ಮತ್ತು ಆತನ ಪ್ರಿಯ ಶಿಷ್ಯ ಈ ಕಿರಾಡು ದೇವಸ್ಥಾನದಲ್ಲೇ ವಾಸ ಮಾಡ್ತಿದ್ರು. ಹಲವಾರು ಸಮಯ ಆದಮೇಲೆ ಸಾಧುಗಳು ಅವರ ಜೀವನ ಯಾತ್ರೆಯನ್ನು ಪೂರ್ಣಗೊಳಿಸಬೇಕು ಅಂತ ಹೊರಡ್ತಾರೆ. ಆದರೆ ರಾಜ ಮಾಡಿಕೊಂಡಂತಹ ವಿನತಿಯಿಂದ ಅವರು ಆತನ ಪ್ರಿಯ ಶಿಷ್ಯನನ್ನು ಅಲ್ಲಿಯೇ ಬಿಟ್ಟು ಹೊರಡ್ತಾರೆ. ಆತನ ಪ್ರಿಯ ಶಿಷ್ಯನಿಂದ ಆ ರಾಜ್ಯ ಮತ್ತೆ ಸುಖ ಸಮೃದ್ಧಿಯಿಂದ ಕಂಗೊಳಿಸುತ್ತೆ. ಆದರೆ ಸಮೃದ್ಧಿಯನ್ನು ತಂದುಕೊಟ್ಟಂತಹ ಆ ಸಾಧುವಿನ ಪ್ರಿಯ ಶಿಷ್ಯನನ್ನು ನೋಡ್ಕೊಳೋಕ್ಕೆ ಯಾರೂ ಸಹ ಅವನ ಸಹಾಯಕ್ಕೆ ಬರ್ತಿರ್ಲಿಲ್ಲ. ಆ ಊರಿನ ರಾಜನೂ ಸಹ ಬರ್ತಿರ್ಲಿಲ್ಲ. ಒಂದು ದಿನ ಅವನ ಮೃತ್ಯುವೂ ಸಹ ಆಗತ್ತೆ. ತಮ್ಮ ಕಾರ್ಯವನ್ನು ಮುಗಿಸಿ ಆ ಸಾಧುಗಳು ಮತ್ತೆ ಕಿರಾಡು ರಾಜ್ಯಕ್ಕೆ ಬಂದಾಗ ಅಲ್ಲಿ ತಮ್ಮ ಪ್ರಿಯ ಶಿಷ್ಯನ ಮೃತ್ಯುವಿನ ಸಂಗತಿಯನ್ನು ಕೇಳಿ ಅವರು ಬಹಳ ಕ್ರೋಧಗೊಂಡು ಆ ರಾಜ್ಯದಲ್ಲಿ ಯಾರಾದರೂ ಸೂರ್ಯಾಸ್ತವಾದ ಮೇಲೆ ಇದ್ದರೆ ಅಂದರೆ ಅಲ್ಲಿ ವಾಸವಾಗಿದ್ದರೆ ಅವರು ಕಲ್ಲಾಗಿ ಬದಲಾಗ್ತಾರೆ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಈ ಶಾಪವನ್ನು ಕೇಳಿದಂತಹ ಅಲ್ಲಿಯ ಪ್ರಜೆಗಳು ಆ ರಾಜ್ಯವನ್ನು ಬಿಟ್ಟು ಓಡೋಕ್ಕೆ ಶುರು ಮಾಡ್ತಾರೆ. ಇನ್ನೇನು ಸೂರ್ಯಾಸ್ತ ಆಗೋ ಸಮಯವಾಗಿತ್ತು. ಎಲ್ಲರೂ ಸಹ ಆ ರಾಜ್ಯದಿಂದ ಹೊರಗೋಗಿದ್ರು. ಒಬ್ಬರೇ ಒಬ್ಬರು ಮುದುಕಿ. ಆಕೆ ಇನ್ನೇನು ಆ ರಾಜ್ಯದ ದ್ವಾರದಲ್ಲಿದ್ದರು. ಆದರೆ ಆಕೆಯ ಮನೆಯನ್ನು ಕೊನೆಯ ಬಾರಿ ನೋಡಬೇಕು ಅಂತ ಆಕೆಗೆ ಅನಿಸಿ ಆಕೆಯ ಮನೆಯನ್ನು ನೋಡೋದಕ್ಕೆ ಆ ರಾಜ್ಯವನ್ನು ಪ್ರವೇಶ ಮಾಡ್ತಾಳೆ. ಆಗ ಆಕೆ ಕಲ್ಲಾಗಿ ಪರಿವರ್ತನೆಗೊಳ್ತಾಳೆ. ಆಕೆ ಕಲ್ಲಾಗಿ ಪರಿವರ್ತನೆಗೊಂಡಂತಹ ವಿಗ್ರಹ ಇಂದಿಗೂ ಆ ದೇವಸ್ಥಾನದಲ್ಲಿ ಇದೆ. ಈಗಲೂ ಕೂಡ ಆ ದೇವಾಲಯಕ್ಕೆ ಹೋಗೋದಕ್ಕೆ ಜನ ಹೆದರುತ್ತಾರೆ. ಆದರೆ ಬೆಳಗ್ಗೆ ಹೊತ್ತು ಶಿವನನ್ನು ಪ್ರಾರ್ಥನೆ ಮಾಡೋದಕ್ಕೆ ಜನ ಹೋಗ್ತಾರೆ. ಆದರೆ ಯಾರೂ ಕೂಡ ಇಂದೂ ಸಹ ರಾತ್ರಿ ವೇಳೆ ಹೋಗೋದಕ್ಕೆ ಯಾರೂ ಕೂಡ ಪ್ರಯತ್ನ ಮಾಡಿಲ್ಲ. ಈಗಲೂ ಹೇಳ್ತಾರೆ ಸಾಧುಗಳ ಶಾಪ ಇನ್ನೂ ಕೂಡ ಅಷ್ಟೇ ಪ್ರಭಾವಶಾಲಿಯಾಗಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.
ಹಾಗೆ ನಮ್ಮ ಭಾರತದಲ್ಲಿ ಹಲವಾರು ಪ್ರದೇಶದಲ್ಲಿ ವಿಶೇಷವಾದಂತಹ ದೇವಸ್ಥಾನಗಳನ್ನು ನೋಡ್ಬೋದು. ಹಾಗೆ ಅದರಿಂದ ಇರುವಂತಹ ವಿಜ್ಞಾನ ಅಥವಾ ಹಲವಾರು ರೋಚಕ ಕಥೆಗಳನ್ನು ನೀವೇನಾದರೂ ತಿಳ್ಕೊಳ್ಳೋಕೆ ಬಯಸಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.